ಶಿವಾಜಿ ಸೇನೆಯಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಸೈನಿಕರಿದ್ರು. ಮುಸಲ್ಮಾನರು ನೌಕಾಪಡೆ ಹಾಗೂ ಆಡಳಿತದಲ್ಲೂ ಪ್ರಮುಖ ಹುದ್ದೆಗಳನ್ನು ಪಡೆದಿದ್ರು. ಇಬ್ರಾಹಿಂ ಖಾನ್ ತೋಪುಗಳ ಮುಖ್ಯಸ್ಥನಾಗಿದ್ದ. ಶಮಾ ಖಾನ್ ಮತ್ತು ಇಬ್ರಾಹಿಂ ಖಾನ್ ಅಶ್ವದಳದ ನಾಯಕರಾಗಿದ್ರು. ಸಿದ್ದಿ ಇಬ್ರಾಹಿಂ ಶಿವಾಜಿಯ ವೈಯಕ್ತಿಕ ರಕ್ಷಕರಲ್ಲಿ ಒಬ್ಬರಾಗಿದ್ರು, ಅಂದ್ರೆ ಬಾಡಿಗಾರ್ಡ್ ಆಗಿದ್ರು. ದೌಲತ್ ಖಾನ್, ಸಿದ್ದಿ ಮಿಸ್ತ್ರಿ, ದರಿಯಾ ಸರಾಂಗ್ ನೌಕಾಪಡೆಯ ಪ್ರಮುಖರಾಗಿದ್ರು. ಅವರ ಆಡಳಿತದಲ್ಲಿ ಕಾಜಿಗಳು ಅಂದ್ರೆ ಮುಸ್ಲಿಂ ನ್ಯಾಯಾಧೀಶರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಸುಮಾರು 60,000 ಮುಸಲ್ಮಾನ ಸೈನಿಕರು ಅವರ ಸೇನೆಯಲ್ಲಿ ಇದ್ರು ಅಂತ ಇತಿಹಾಸ ಹೇಳುತ್ತೆ. ದಾಳಿಗಳ ಸಮಯದಲ್ಲಿ ಮಸೀದಿಗಳು ಮತ್ತು ಧಾರ್ಮಿಕ ಸಂಪತ್ತನ್ನು ಹಾಳು ಮಾಡಬಾರದು ಅಂತ ಆದೇಶವನ್ನು ಕೊಟ್ಟಿದ್ದು ಶಿವಾಜಿ ಮಹಾರಾಜ್. ಸೂರತ್ ದಾಳಿ ಸಂದರ್ಭದಲ್ಲಿ ಚರ್ಚ್ಗಳು ಮತ್ತು ಕ್ರಿಶ್ಚಿಯನ್ ಧರ್ಮಗುರುಗಳನ್ನ ರಕ್ಷಣೆ ಮಾಡಿದ್ರು. ಅಫ್ಜಲ್ ಖಾನ್ ಕೊಂದ ನಂತರ ಅವನ ಶವವನ್ನ ಇಸ್ಲಾಮಿಯ ವಿಧಾನದಲ್ಲಿ ಸಮಾಧಿ ಮಾಡಲು ಸೂಚನೆ ಕೊಟ್ಟರು. ತನ್ನ ಶತ್ರುವನ್ನು ಕೊಂದರೂ ಕೂಡ ಆತನ ಶವ ಸಂಸ್ಕಾರವನ್ನ ಆತನ ಧಾರ್ಮಿಕ ವಿಧಾನಗಳಲ್ಲೇ ಮಾಡಿ ಅಂತ ಸೂಚನೆ ಕೊಡುವಷ್ಟು ಧಾರ್ಮಿಕ ಸಹಿಷ್ಣುತೆ ಶಿವಾಜಿ ಮಹಾರಾಜರಲ್ಲಿತ್ತು. ಇವೆಲ್ಲ ಕಥೆಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅಲಿಯಾಸ್ ಬಶೀರ್ ಅಹಮದ್ ಯತ್ನಾಳ್ಗೆ ಗೊತ್ತಿದೆಯಾ ಇಲ್ವಾ? 100ಕ್ಕೆ 100 ಗೊತ್ತಿದೆ. ಅದಕ್ಕೆ ಶಿಳ್ಳ ಚಪ್ಪಾಳೆ ಹೊಡೆಯುವಂಥ ಯುವ ಪೀಳಿಗೆಗೆ ಒಂದಿಷ್ಟು ಇತಿಹಾಸವನ್ನು ಓದ್ಕೊಂಡು ಬರಬೇಕು ಅನ್ನುವಂತಹ ಪರಿಜ್ಞಾನ ಇರಲಿ ಅನ್ನೋ ಕಾರಣಕ್ಕೆ ನಾನಿವತ್ತು ಶಿವಾಜಿ ಮಹಾರಾಜ್, ಅವರ ತಂದೆ ಶಾಜಿ ಭೋನ್ಸ್ಲೆ, ಅವರ ಚಿಕ್ಕಪ್ಪ ಶರೀಫ್ ಜಿ ಭೋನ್ಸ್ಲೆ ಬಗ್ಗೆ ಒಂದಿಷ್ಟು ವಿವರವನ್ನು ಕೊಡುತ್ತೀನಿ. ಹಲೋ, ನಮಸ್ಕಾರ. ಇವತ್ತು ಸೆಕ್ಯುಲರ್ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಕಮ್ಯುನಲ್ ಬಶೀರ್ ಅಹಮದ್ ಯತ್ನಾಳ್ಗೆ ಸಂಬಂಧಪಟ್ಟಂಥ ಮ್ಯಾಟ್ರು. ಕನ್ಫ್ಯೂಸ್ ಆಗಿಬಿಡಿ. ಬಶೀರ್ ಅಹಮದ್ ಯತ್ನಾಳ್ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅವರು ಡಿಸೆಂಬರ್ 14ನೇ ತಾರೀಕು ಬೆಳಗಾವಿಯ ಅಥಣಿಯಲ್ಲಿ ಶಿವಾಜಿ ಮಹಾರಾಜ್ ಅವರ ಸುಮಾರು 45 ಅಡಿಯ ಪ್ರತಿಮೆಯನ್ನು ಉದ್ಘಾಟಿಸಿ ಮಾತಾಡ್ತಾರೆ. ಉದ್ಘಾಟನೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ, ಸಂತೋಷ್ ಲಾಡ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಸೇರಿದಾಗೆ ಅನೇಕರು ಸೇರ್ಕೊಂಡಿದ್ರು. ರಾಜಕೀಯ ರಹಿತವಾದಂಥ ಒಂದು ಕಾರ್ಯಕ್ರಮ. ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಯಥಾ ಪ್ರಕಾರ ಹಿಂದೂ ಮುಸ್ಲಿಂ ಮಾತಾಡಿದ್ರು. ಶಿವಾಜಿ ಮಹಾರಾಜರು ಇಲ್ಲದೇ ಇದ್ದಿದ್ರೆ ಹಿಂದೂಗಳ ಮೇಲೆ ಮುಸಲ್ಮಾನರು ಮಾಡ್ತಿದ್ದಂಥ ಅತ್ಯಾಚಾರ ಜಾಸ್ತಿ ಆಗ್ತಾಯಿತ್ತು, ಬಲವಂತದ ಮತಾಂತರಗಳು ಜಾಸ್ತಿ ಆಗ್ತಾಯಿತ್ತು. ನಾನು ಬಸನಗೌಡ ಪಾಟೀಲ್ ಯತ್ನಾಳಾಗಿ ಇರ್ತಾ ಇರಲಿಲ್ಲ, ಬಶೀರ್ ಅಹಮದ್ ಆಗಿರ್ತಿದ್ದೆ. ನಾನು ಅದಕ್ಕೊಂದು ಯತ್ನಾಳ್ ಸೇರಿಸ್ದೆ, ಬಶೀರ್ ಅಹಮದ್ ಯತ್ನಾಳ್ ಆಗಿರ್ತಿದ್ದೆ ಅಂತ ಮಾತಾಡ್ತಾರೆ. ಅದಕ್ಕೆ ಸಂತೋಷ್ ಲಾಡು ಅವ್ರ ಭಾಷಣ ಆದಮೇಲೆ ಉತ್ತರ ಕೊಡ್ತಾರೆ, ಶಿವಾಜಿ ಮುಸಲ್ಮಾನರ ವಿರೋಧಿ ಆಗಿರಲಿಲ್ಲ, ಅವರ ಸೈನ್ಯದಲ್ಲಿ ಮುಸಲ್ಮಾನರಿದ್ದರು. ಶಿವಾಜಿ ಮೊಘಲರ ವಿರುದ್ಧ ರಾಜಕೀಯ ಕಾರಣಗಳಿಗೋಸ್ಕರ ಯುದ್ಧಗಳನ್ನು ಮಾಡ್ತಾ ಇದ್ದ, ಧಾರ್ಮಿಕ ಕಾರಣಗಳಿಗೆ ಅಲ್ಲ ಅಂತ. 100ಕ್ಕೆ 100 ನಿಜ. ಬಸನಗೌಡ ಪಾಟೀಲ್ ಯತ್ನಾಳ್ ಇಡೀ ಭಾಷಣದುದ್ದಕ್ಕೂ JCB ತರ್ತೀನಿ, ಡೆಮಾಲಿಷ್ ಮಾಡ್ತೀನಿ, JCB ತರ್ತೀನಿ, ಡೆಮಾಲಿಷ್ ಮಾಡ್ತೀನಿ ಅಂತೇಳಿ ಮುಸಲ್ಮಾನರ ವಿರುದ್ಧವೇ ಮಾತಾಡ್ತಾ ಹೋದ್ರು. ಆದರೆ ಇದೇ ಶಿವಾಜಿ ಮಹಾರಾಜ್ ಮೊಘಲರ ವಿರುದ್ಧ ಸಮರಗಳನ್ನು ಸಾರಬೇಕಾದ್ರೆ ಮಸೀದಿಗಳು, ದರ್ಗಾಗಳು, ಮುಸಲ್ಮಾನರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಧಕ್ಕೆ ಆಗದ ರೀತಿ ನೋಡ್ಕೊತಿದ್ರು. ಎಲ್ಲಿಂದ ಎಲ್ಲಿಗಿದೆ ನೋಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ಶಿವಾಜಿ ಹೆಸರಿನಲ್ಲಿ ಮಾತನಾಡುವಂಥ ಮಾನಸಿಕತೆಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇವೆಲ್ಲ ಕಥೆಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅಲಿಯಾಸ್ ಬಶೀರ್ ಅಹಮದ್ ಯತ್ನಾಳ್ಗೆ ಗೊತ್ತಿದೆಯಾ ಇಲ್ವಾ? 100ಕ್ಕೆ 100 ಗೊತ್ತಿದೆ. ಅವರು ಅವ್ರದ್ದೇ ಆದಂಥ ಪ್ರೊಪಗಂಡದಲ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಹಿಂದೂ ಮುಸ್ಲಿಂ ರಾಜಕಾರಣವನ್ನು ಮಾಡಿ ಆ ಮೂಲಕ ಸರ್ವೈವ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಇತಿಹಾಸವನ್ನು ವಿಕೃತವಾಗಿ ತಿರುಚುವ ಕೆಲಸವನ್ನು ಅವರು ಮಾಡ್ತಾರೆ, ಮಾಡಲೇಬೇಕು. ಆದರೆ ಅದಕ್ಕೆ ಶಿಳ್ಳ ಚಪ್ಪಾಳೆ ಹೊಡೆಯುವಂಥ ಯುವ ಪೀಳಿಗೆಗೆ ಒಂದಿಷ್ಟು ಇತಿಹಾಸವನ್ನು ಓದ್ಕೊಂಡು ಬರಬೇಕು ಅನ್ನುವಂತಹ ಪರಿಜ್ಞಾನ ಇರಲಿ ಅನ್ನೋ ಕಾರಣಕ್ಕೆ ನಾನಿವತ್ತು ಶಿವಾಜಿ ಮಹಾರಾಜ್, ಅವರ ತಂದೆ ಶಾಜಿ ಭೋನ್ಸ್ಲೆ, ಅವರ ಚಿಕ್ಕಪ್ಪ ಶರೀಫ್ ಜಿ ಭೋನ್ಸ್ಲೆ ಬಗ್ಗೆ ಒಂದಿಷ್ಟು ವಿವರವನ್ನು ಕೊಡುತ್ತೀನಿ. ನಾನು ಸ್ಫುಟವಾಗಿ ಇತಿಹಾಸಗಳನ್ನೇ ನಾವು ಪಾಠ ಮಾಡ್ತಾ ಹೋದರೆ ಅದು ತಾಸುಗಟ್ಟಲೆ ಮಾತಾಡಬೇಕಾಗುತ್ತೆ, ಅಷ್ಟು ಪೇಷನ್ಸ್ ನಿಮಗೂ ಇರಲ್ಲ. ಹಾಗಾಗಿ ನಾನು ಸ್ಫುಟವಾಗಿ ಹೇಳ್ತೀನಿ. ಶಿವಾಜಿ ಅವರ ತಂದೆ, ಅವರ ಆಡಳಿತ, ಅವರ ಸೋದರನಿಗೆ ಶರೀಫ್ ಜಿ ಅಂತ ಹೆಸರು ಯಾಕಿಟ್ರು, ಧಾರ್ಮಿಕ ಸಹಬಾಳ್ವೆ ಸಮನ್ವಯತೆ ಹೇಗಿತ್ತು ಅವರ ಕಾಲದಲ್ಲಿ, ಶಿವಾಜಿ ಆಡಳಿತದಲ್ಲಿ ಮುಸಲ್ಮಾನರ ಪಾತ್ರವೇನು, ಒಂದು ಕಡೆ ಮೊಘಲರು ಅಂದರೆ ಮುಸಲ್ಮಾನರ ವಿರುದ್ಧ ಶಿವಾಜಿ ಯುದ್ಧ ಮಾಡ್ತಾ ಇದ್ರು, ಇನ್ನೊಂದು ಕಡೆ ಗೋಲ್ಕೊಂಡ ಸುಲ್ತಾನರು ಬಿಜಾಪುರ ಸುಲ್ತಾನರ ಜೊತೆ ಕಾರ್ಯತಂತ್ರದ ಸಂಬಂಧಗಳನ್ನು ಇಟ್ಕೊಂಡಿದ್ರು, ಒಂದು ಕಡೆ ಮುಸಲ್ಮಾನ ರಾಜರ ಜೊತೆ ಸಂಬಂಧ ಇಟ್ಕೊಂಡಿದ್ರು, ಇನ್ನೊಂದು ಕಡೆ ಶತ್ರುಗಳಾಗಿದ್ದಂಥ ಮುಸಲ್ಮಾನ ರಾಜರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ರಾಜತಾಂತ್ರಿಕವಾಗಿ ನಡೀತಿದ್ದಂಥ ಹೋರಾಟ ಧಾರ್ಮಿಕತೆಯ ವಿಚಾರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಲಿಯಾಸ್ ಬಶೀರ್ ಅಹಮದ್ ಯತ್ನಾಳ್ ಮಾಡ್ತಾ ಇದ್ದಾರಲ್ಲ, ಆ ಥರದ ಕುತಂತ್ರವಾದಂತಹ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ದ್ವೇಷವನ್ನು ಬಿತ್ತುವ ರಾಜಕಾರಣವನ್ನ, ಆಡಳಿತವನ್ನ ಶಿವಾಜಿ ಮಹಾರಾಜರು ಮಾಡಲೇ ಇಲ್ಲ.
ಮೊದಲಿಗೆ ಈ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಭೋಂಸ್ಲೆ ಅವರ ಬಗ್ಗೆ ತಿಳ್ಕೊಳ್ಳೋಣ. ಇವರು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಸೈನಿಕ ವಲಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಮಿಲಿಟರಿ ಆಫೀಸರ್ ಆಗಿದ್ದರು. ಅವರು ಅಹಮದ್ನಗರದ ಸುಲ್ತಾನರ ಸೇವೆಯಲ್ಲಿ ಇದ್ದರು. ಆಮೇಲೆ ಬಿಜಾಪುರ ಸುಲ್ತಾನರೊಂದಿಗೆ ಸೇರಿಕೊಂಡಿದ್ರು. ಡೆಕ್ಕನ್ ಪ್ರದೇಶದ ಹಲವು ಯುದ್ಧಗಳಲ್ಲಿ ಅವರು ಬಿಜಾಪುರಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಕೊನೆಗೆ ಬೆಂಗಳೂರಿನಲ್ಲಿ ಜಾಗೀರು ಪಡಿತಾರೆ. ಶಹಾಜಿಯ ಪತ್ನಿ ಜೀಜಾಬಾಯಿ ಅವರು ಧೈರ್ಯ, ಧರ್ಮನಿಷ್ಠೆ ಮತ್ತು ಸಂಸ್ಕೃತಿ ಪ್ರೇಮದ ಪ್ರತೀಕವಾಗಿದ್ದರು. ಶಹಾಜಿ ಅವರ ತಂದೆ ಮಾಲೋಜಿ ಭೋಂಸ್ಲೆ ಮತ್ತು ತಾಯಿ ಉಮಾಬಾಯಿ ದಂಪತಿಗಳಿಗೆ ಸುದೀರ್ಘ ಕಾಲ ಮಕ್ಕಳಿರಲಿಲ್ಲ. ಹೀಗಾಗಿ ಅವರ ನಂಬಿಕೆಯಂತೆ ಅಹಮದ್ ನಗರದ ಸೂಫಿ ಸಂತ ಶಾ ಶರೀಫ್ ಅವರ ದರ್ಗದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅದಾದಮೇಲೆ ಅವರಿಗೆ ಇಬ್ಬರು ಮಕ್ಕಳಾಗ್ತಾರೆ. ಮೊದಲನೇ ಮಗನಿಗೆ ಶಹಾಜಿ ಮತ್ತು ಎರಡನೇ ಮಗನಿಗೆ ಶರೀಫ್ ಜಿ ಅಂತ ನಾಮಕರಣವನ್ನು ಮಾಡ್ತಾರೆ. ಇದು ಭೋಂಸ್ಲೆ ವಂಶದ ಇಸ್ಲಾಮಿಯ ಸಂತರ ಬಗ್ಗೆ ಇದ್ದಂತಹ ಗೌರವ ಮತ್ತು ಧಾರ್ಮಿಕ ಸಹಬಾಳ್ವೆಯನ್ನು ಹೇಳುತ್ತೆ. ಮುಂದೆ ಇದೇ ಶರೀಫ್ ಜಿ ಮೊಘಲರ ವಿರುದ್ಧದ ಸಂಘರ್ಷದಲ್ಲಿ ಸಾವನ್ನಪ್ತಾರೆ. ಶಹಾಜಿ ಭೋಂಸ್ಲೆ ಮರಾಠ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕಿದರು. ಅವರ ಮಗ ಶಿವಾಜಿ ಮಹಾರಾಜರು ಭಾರತದಲ್ಲಿ ಔರಂಗಜೇಬ್ನ ಮೊಘಲ್ ಸಾಮ್ರಾಜ್ಯ ವಿಸ್ತರಣೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಮೊಘಲ್ ಅಧಿಕಾರಿಗಳ ಕ್ರೂರತೆ, ಬಲವಂತದ ಮತಾಂತರ ಮತ್ತು ಜಿಜಿಯಾ ತೆರಿಗೆಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಅವರ ಹೋರಾಟ ಧಾರ್ಮಿಕ ಆಕ್ರೋಶದಿಂದ ಇರಲಿಲ್ಲ, ಬದಲಿಗೆ ರಾಜಕೀಯ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಡೆಯಿತು. ಇದನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅಲಿಯಾಸ್ ಬಶೀರ್ ಅಹಮದ್ ಯತ್ನಾಳ್ ಅವ್ರಿಗೆ ಯಾರಾದರೂ ಹೋಗಿ ಹೇಳ್ರಪ್ಪ, ಅವ್ರಿಗೆ ಗೊತ್ತಿಲ್ಲ ಅಂತೇನು ಇಲ್ಲ. ಶಿವಾಜಿ ಮಹಾರಾಜರು ಅಹಮದ್ ನಗರ, ಜುನ್ನರ್ ಕಡೆ, ಪುಣೆ, ಸೂರತ್, ಆಗ್ರಾ ಸೇರಿದಾಗೆ ಅನೇಕ ಕಡೆ ಮೊಘಲರ ವಿರುದ್ಧ ಯುದ್ಧವನ್ನು ಮಾಡಿದ್ರು. ಅವರು ಔರಂಗಜೇಬನಿಗೆ ಬರೆದಂಥ ಪತ್ರದಲ್ಲಿ ಜಿಜಿಯಾ ತೆರಿಗೆ ನ್ಯಾಯಸಮ್ಮತವಲ್ಲ, ಪ್ರಜೆಗಳೆಲ್ಲ ದೇವರ ಸೃಷ್ಟಿ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಇದು ಅವರ ಧಾರ್ಮಿಕ ಸಮಾನತೆಯ ದೃಷ್ಟಿಕೋನವನ್ನು ಸ್ಪಷ್ಟಪಡಿಸುತ್ತೆ. ಶಿವಾಜಿ ಸೇನೆಯಲ್ಲಿ ಎಲ್ಲಾ ಧರ್ಮದ ಎಲ್ಲ ಜಾತಿಯ ಸೈನಿಕರಿದ್ರು. ಮುಸಲ್ಮಾನರು ನೌಕಾಪಡೆ ಹಾಗೂ ಆಡಳಿತದಲ್ಲೂ ಪ್ರಮುಖ ಹುದ್ದೆಗಳನ್ನು ಪಡೆದಿದ್ರು. ಇಬ್ರಾಹಿಂ ಖಾನ್ ತೋಪುಗಳ ಮುಖ್ಯಸ್ಥನಾಗಿದ್ದ. ಶಮಾ ಖಾನ್ ಮತ್ತು ಇಬ್ರಾಹಿಂ ಖಾನ್ ಅಶ್ವದಳದ ನಾಯಕರಾಗಿದ್ರು. ಸಿದ್ದಿ ಇಬ್ರಾಹಿಂ ಶಿವಾಜಿಯ ವೈಯಕ್ತಿಕ ರಕ್ಷಕರಲ್ಲಿ ಒಬ್ಬರಾಗಿದ್ರು, ಅಂದ್ರೆ ಬಾಡಿಗಾರ್ಡ್ ಆಗಿದ್ರು. ದೌಲತ್ ಖಾನ್, ಸಿದ್ದಿ ಮಿಸ್ತ್ರಿ, ದರ್ಯಾ ಸರಾಂಗ್ ನೌಕಾಪಡೆಯ ಪ್ರಮುಖರಾಗಿದ್ರು. ಇವ್ರ ಜೊತೆ ಬಿಜಾಪುರದಿಂದ ಬಂದಂಥ ಸುಮಾರು 700 ಜನ ಪಠಾಣರು ಶಿವಾಜಿ ಸೇನೆಯನ್ನು ಸೇರ್ಕೊಂಡಿದ್ರು. ಅವರ ಆಡಳಿತದಲ್ಲಿ ಕಾಜಿಗಳು ಅಂದರೆ ಮುಸ್ಲಿಂ ನ್ಯಾಯಾಧೀಶರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಸುಮಾರು 60,000 ಮುಸಲ್ಮಾನ ಸೈನಿಕರು ಅವರ ಸೇನೆಯಲ್ಲಿ ಇದ್ರು ಅಂತ ಇತಿಹಾಸ ಹೇಳುತ್ತೆ. ನಿಮಗೆ ಆರಂಭದಲ್ಲೇ ಹೇಳಿದಾಗೆ ದಾಳಿಗಳ ಸಮಯದಲ್ಲಿ ಮಸೀದಿಗಳು ಮತ್ತು ಧಾರ್ಮಿಕ ಸಂಪತ್ತನ್ನು ಹಾಳು ಮಾಡಬಾರದು ಅಂತ ಆದೇಶವನ್ನು ಕೊಟ್ಟಿದ್ದು ಶಿವಾಜಿ ಮಹಾರಾಜ್. ಸೂರತ್ ದಾಳಿ ಸಂದರ್ಭದಲ್ಲಿ ಚರ್ಚ್ಗಳು ಮತ್ತು ಕ್ರಿಶ್ಚಿಯನ್ ಧರ್ಮಗುರುಗಳನ್ನ ರಕ್ಷಣೆ ಮಾಡಿದ್ರು. ಅಫ್ಜಲ್ ಖಾನ್ನ ಕೊಂದ ನಂತರ ಅವನ ಶವವನ್ನ ಇಸ್ಲಾಮಿಯ ವಿಧಾನದಲ್ಲಿ ಸಮಾಧಿ ಮಾಡಲು ಸೂಚನೆ ಕೊಟ್ಟರು. ಸೆರೆಯಾದಂತಹ ಮುಸ್ಲಿಂ ಮಹಿಳೆಯರನ್ನ ಗೌರವದಿಂದ ಕಂಡ್ರು ಮತ್ತೆ ಅವರನ್ನ ಮನೆಗೆ ಕಳಿಸ್ಕೊಟ್ರು. ಸೂಫಿ ಸಂತರಾದ ಬಾಬಾ ಯಾಕುತ್ ಅವರಿಗೆ ಅವರು ವಿಶೇಷ ಗೌರವವನ್ನ ನೀಡಿದ್ರು. ಈ ಎಲ್ಲ ಘಟನೆಗಳು ಶಿವಾಜಿ ಮಹಾರಾಜ್ ಅವರ ಧಾರ್ಮಿಕ ಸಹಿಷ್ಣುತೆ, ರಾಜಧರ್ಮ ಬದ್ಧತೆ, ಮಾನವೀಯತೆಯನ್ನು ಎತ್ತಿ ತೋರಿಸುತ್ತೆ. ಶಿವಾಜಿ ಮಹಾರಾಜರ ಮಾನಸಿಕತೆಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅಲಿಯಾಸ್ ಬಶೀರ್ ಅಹಮದ್ ಯತ್ನಾಳ್ ಅವರ ಮಾನಸಿಕತೆಗೆ ಸಂಬಂಧ ಇದೆಯಾ? ಸುಮ್ಮನೆ ಪ್ರಚೋದನೆ ಮಾಡೋದು ಇವತ್ತಿನ ಯೂತ್ಸ್ಗಳಿಗೆ, ಯುವ ಪೀಳಿಗೆಗಳಿಗೆ ಅವರು ಓದ್ಕೊಂಡ್ಬಂದಿರಲ್ಲ. ಬಸನಗೌಡ ಪಾಟೀಲ್ ಹೇಳ್ತಿರೋದೇ ಇತಿಹಾಸ ಅಂತ ನಂಬ್ಕೊಂಡ್ಬಿಡೋದು. ಇಲ್ಲ, ಬಸನಗೌಡ ಪಾಟೀಲ್ ತಪ್ಪು ಹೇಳ್ತಿದ್ದಾರಂತ ಸಂತೋಷ್ ಲಾಡ್ ಅಂತವ್ರು ತಿಳಿ ಹೇಳಿದ್ರೆ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧನೇ ಆಕ್ರೋಶವನ್ನು ವ್ಯಕ್ತಪಡಿಸೋದು, ಅವ್ರ ವಿರುದ್ಧನೇ ಮುಗಿ ಬೀಳೋದಕ್ಕೆ ಮುಂದಾಗೋದು. ಅಂದರೆ ಸುಳ್ಳು ಇವರಿಗೆ ಪದ್ಯ ಆಗ್ತಾ ಇದೆ, ಸತ್ಯ ಇವರಿಗೆ ಔಚಿತ್ಯ ಅಂತ ಅನಿಸ್ತಾ ಇಲ್ಲ. ಸತ್ಯ ಇವ್ರಿಗೆ ಬೇಕಾಗಿಲ್ಲ, ಸುಳ್ಳು ಇವರಿಗೆ ರೋಮಾಂಚನ ನೀಡ್ತಾ ಇದೆ. ಎಷ್ಟು ಅಪಾಯಕಾರಿ ಇದು! ಸುಳ್ಳು ಇವರ ಚೀತ್ಕಾರಕ್ಕೆ ಕಾರಣ ಆಗ್ತಿದೆ. ಸುಳ್ಳಿಗೆ ಶಿಳ್ಳೆ ಚಪ್ಪಾಳೆಗಳನ್ನು ಹೊಡಿತಿದ್ದಾರೆ, ಸತ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾಲಕ್ಕೆ ಬಂದಿದ್ದೀವಿ ನಾವು? ಯಾರು ಕೆಟ್ಟ ಇತಿಹಾಸವನ್ನು ಬರ್ದೇ ಇಲ್ಲ. ಸಂಭಾಜಿ ಮಹಾರಾಜ್, ಶಿವಾಜಿಯ ಸೋದರ, ಅವರನ್ನು ಕೊಂದಂತ ಅಫ್ಜಲ್ ಖಾನನ್ನು ಶಿವಾಜಿ ಕೊಲ್ತಾರೆ. ಆದರೆ ಆತನ ಸಮಾಧಿಯನ್ನು ಕೂಡ ಮುಸಲ್ಮಾನರ ವಿಧಾನಗಳ ಪ್ರಕಾರನೇ ಮಾಡಿ ಅಂತ ಹೇಳ್ಬಿಟ್ಟು ಆದೇಶವನ್ನು ಕೊಡ್ತಾರೆ. ಇದಕ್ಕಿಂತ ಧಾರ್ಮಿಕ ಸಹಿಷ್ಣುತೆ ಬೇಕಾ? ತನ್ನ ಶತ್ರುವನ್ನು ಕೊಂದರೂ ಕೂಡ ಆತನ ಶವ ಸಂಸ್ಕಾರವನ್ನು ಆತನ ಧಾರ್ಮಿಕ ವಿಧಾನಗಳಲ್ಲೇ ಮಾಡಿ ಅಂತ ಸೂಚನೆ ಕೊಡುವಷ್ಟು ಧಾರ್ಮಿಕ ಸಹಿಷ್ಣುತೆ ಶಿವಾಜಿ ಮಹಾರಾಜರಲ್ಲಿತ್ತು. ಇಂಥ ಶಿವಾಜಿನ ಹೋಗಿ ಮುಸಲ್ಮಾನರ ವಿರೋಧಿ ಅಂತ ಹೇಳ್ಬಿಟ್ಟು ಇವತ್ತಿನ ಹಿಂದೂ ಯುವ ಪೀಳಿಗೆಯ ತಲೆಗೆ ವಿಷಬೀಜವನ್ನು ಬಿತ್ತುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಹ ಇತಿಹಾಸವನ್ನು ವಿಕೃತವಾಗಿ ತಿಳಿಸುವ ಬಸನಗೌಡ ಪಾಟೀಲ್ ಯತ್ನಾಳ್ ಅಲಿಯಾಸ್ ಬಶೀರ್ ಅಹಮದ್ ಯತ್ನಾಳ್ ಅಂತವರಿಗೆ ಅವರು ನಂಬುವಂಥ ದೇವರು ಒಳ್ಳೆ ಬುದ್ಧಿ ಕೊಡಲಿ, ಸದ್ಬುದ್ಧಿ ಕೊಡಲಿ. ವಯಸ್ಸಾಗಿದೆ, ಇನ್ನೇನು ಈ ಚಿಗುರು ಮೀಸೆ ಯುವಕ ಅಲ್ಲ, ವಯಸ್ಸಾಗಿದೆ. ಮನುಷ್ಯನ ಹೇಳೋಕ್ಕಾಗಲ್ಲ. ಶಾಮನೂರು ಶಿವಶಂಕರಪ್ಪರು ಹೊರಟೋಗ್ಬಿಟ್ರು. ಹಾಗೆ ವಯಸ್ಸಾದ ಮೇಲೆ ಇವತ್ತಿನ ಯಂಗ್ಸ್ಟರ್ಗಳದೇ ಗ್ಯಾರಂಟಿ ಇಲ್ಲ. ಹಾಗಿದ್ಮೇಲೆ ವಯಸ್ಸಾದವ್ರಿಗೆ ಏನು ಗ್ಯಾರಂಟಿ? ಸಾಯೋ ಕಾಲದಲ್ಲಾದರೂ ಒಂದೊಳ್ಳೆ ಕೆಲಸ ಮಾಡಿ ಸಾಯಬೇಕು. ಹೋಗ್ಬಿಟ್ಟಪ್ಪ ಮನುಷ್ಯ, ಸಮಾಜದಲ್ಲಿ ಒಳ್ಳೆ ವಿಚಾರವನ್ನು ಬಿತ್ತಾ ಇದ್ದ, ಒಳ್ಳೆ ಸಂದೇಶಗಳನ್ನು ಕೊಡ್ತಾ ಇದ್ದ, ಸಾಯ್ಬೇಕಾದ್ರೆ ಏನು ಬೇಕಾದ್ರೂ ಆಗಲಿ, ಆತನ ವೃತ್ತಿ ಜೀವನದ ಉದ್ದಕ್ಕೂ ಅವ್ನು ಹೇಗೆ ಬೇಕಾದ್ರೂ ಬದುಕಲಿ, ಅದು ಸಾಯ್ಬೇಕಾದ್ರೆ ಒಂದು ಒಳ್ಳೆ ಮನುಷ್ಯ ಸತ್ತ
ಅಂತೇಳಿ ಸತ್ತ ಮೇಲೂ ಕೂಡ 4 ಜನ ನಮ್ಮ ಬಗ್ಗೆ ಒಂದಿಷ್ಟು ಒಳ್ಳೆಯದನ್ನು ಮಾತಾಡೋಷ್ಟು ನಾವೇನಾದ್ರೂ ಮಾಡಿ ಹೋಗ್ಬೇಕಲ್ವಾ ಬಸವನಗೌಡ ಪಾಟೀಲ್ ಅಲಿಯಾಸ್ ಬಶೀರ್ ಅಹಮದ್ ಯತ್ನಾಳ್ ಅವರೇ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.